Hello, Namaskara. Welcome back. Welcome to KCT PUC channel. So, dear KCT 2024 students, ನಿಮಗೆ KA ಕಡೆಯಿಂದ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅನೌನ್ಸ್ ಆಗಿದೆ. ಸೊ ನಿನ್ನೆ 23rd ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ರು, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ರು. ಸೊ ಅದರದ್ದು ಇವಾಗ ಶೆಡ್ಯೂಲ್ ಬಿಟ್ಟಿದ್ದಾರೆ. ಯಾಕಂದರೆ ಶೆಡ್ಯೂಲ್ ಬಿಡ್ದಿರಾ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಏನು ಶೆಡ್ಯೂಲು ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಶೆಡ್ಯೂಲ್ ಅವ್ರು ಬಿಟ್ಟಿರೋದು ನಿನ್ನೆ ಇವತ್ತು ಸಾಯಂಕಾಲ ಬಿಟ್ಟಿದ್ದಾರೆ. ಸೊ ಟೈಮ್ ಇದೆ, ಡೋಂಟ್ ವೆರಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ KCT PUC ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ KCT PUC ಇದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಜಾಯ್ನ್ ಆಗಿ, ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಓಕೆ, ಸೊ ಅದೇ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ನೀವು ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಬೇಕು, ಸಾರ್ಟೆಡ್ ಲಿಸ್ಟ್ನ. ಅದಕ್ಕೆ ಹೆಲ್ಪ್ ಬೇಕು ಅಂದರೆ ನನಗೆ ವಾಟ್ಸಪ್ ಮಾಡಿ, ಪಿಂಗ್ ಮಾಡಿ, ನಾನು ನಿಮಗೆ ಒಂದು ರೆಡಿ ಲಿಸ್ಟ್ ಕೊಡ್ತೀನಿ. ಅದನ್ನು ನೋಡಿಕೊಂಡು ನೀವು ಎಂಟ್ರಿ ಮಾಡ್ಬೋದು. ಅಂದರೆ ನಿಮ್ಮ ರ್ಯಾಂಕಿಂಗ್ಗೆ, ನೀವು ಕೇಳೋ ಪ್ಲೇಸಲ್ಲಿ, ನೀವು ಕೇಳೋ ಬ್ರಾಂಚ್ಗೆ, ನೀವು ಕೇಳೋ ಕ್ಯಾಟಗರಿಗೆ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಬೋತ್ ಹೈದರಾಬಾದ್, ಕರ್ನಾಟಕ. ಓಕೆ, HK ಆಗಿರ್ಬೋದು ನೋಡಿ, ಇಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 3 ರೌಂಡ್ದು, ಮತ್ತು ಹೈದರಾಬಾದ್, ಕರ್ನಾಟಕ ಜನರಲ್ಲು ಯಾವ್ದು ಬೇಕಾದರೂ ಆಗುತ್ತೆ. ಮತ್ತು ನೋಡಿ ಯಾವ ಕ್ಯಾಟಗರಿ ಕೇಳ್ತೀರಾ ನೀವು, 2B ಕೇಳ್ತೀರಾ, SC/ST ಕೇಳ್ತೀರಾ, ಎಲ್ಲ ಪ್ರೊವೈಡ್ ಮಾಡ್ಕೊಡ್ತೀನಿ. ಸೊ ಯಾರನ್ನ ಇಂಟ್ರೆಸ್ಟ್ ಇರೋರು ಬೇಕು ಅಂತಂದರೆ, ನಿಮಗೆ ಡಿಫಿಕಲ್ಟ್ ಆಗ್ತಾ ಇದ್ದರೆ ನನಗೆ ವಾಟ್ಸಪ್ ಮಾಡಿ ಪ್ರೊವೈಡ್ ಮಾಡ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇವಾಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡೋದಕ್ಕೆ ಮುಂಚೆ ನನಗೆ ಒಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ ನೋಡಿ. ಶೆಡ್ಯೂಲ್ ಕೊಟ್ಟಿದ್ದೆ ನಿಮಗೆ ಏನೇನು ಬರುತ್ತೆ ಅಂತ. ಸೊ ಅದೇ ಶೆಡ್ಯೂಲು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಎಕ್ಸಾಕ್ಟ್ಲಿ ಏನು ಅಂತಂದರೆ, ಫಸ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ KE ಅವ್ರು ಏನು ಮಾಡಿದ್ದಾರೆ, ಈ ಸಲ ಯಾವುದೂ ಡೇಟ್ ಕೊಟ್ಟಿಲ್ಲ. ರಫ್ಲಿ ಏನು ಹೇಳಿದ್ದಾರೆ ಅಂದರೆ, ಆಪ್ಷನ್ ಎಂಟ್ರಿ ಕಮೆನ್ಸ್ಡ್ ಆನ್ ದ ಈವ್ನಿಂಗ್ ಆಫ್ 23/7, ಅಂದರೆ ನಿನ್ನೆ ಸ್ಟಾರ್ಟ್ ಆಯಿತು. 7 days ಆಫ್ ಟೈಮ್ ವಿಲ್ ಬಿ ಗಿವನ್ ಟು ಎಂಟರ್ ದ ಆಪ್ಷನ್ಸ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್. ಸೊ ಇಲ್ಲಿ ಹೇಳಿದ್ದೆ ನಿಮಗೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಲ್ಲಿ 2 ಚಾನ್ಸಸ್ ಸಿಗುತ್ತೆ, ಫಸ್ಟ್ ಚಾನ್ಸ್ ಆ್ಯಂಡ್ ಸೆಕೆಂಡ್ ಚಾನ್ಸ್. ಸೊ ಫಸ್ಟ್ ಚಾನ್ಸ್ಗೆ ನಿಮಗೆ 7 days ಇದೆ. ಓಕೆ, ಸೊ ಫಸ್ಟ್ ಚಾನ್ಸ್ಗೆ ನಿಮಗೆ 7 days ಬರುತ್ತೆ. ಅದೇ ಥರ ಆಪ್ಷನ್ ಎಂಟ್ರಿ ಆದಮೇಲೆ 7 days ಅಂದರೆ 23 ಅಂತಂದರೆ 30th ಆಪ್ಷನ್ ಎಂಟ್ರಿ ಬರುತ್ತೆ ನಿಮಗೆ. ರಫ್ಲಿ 23, 24, 25, 26, 27, 28, 29 ಬರುತ್ತೆ ನಿಮಗೆ. 29 ಆಪ್ಷನ್ ಎಂಟ್ರಿ ಬರುತ್ತೆ. ಸಾಯಂಕಾಲ ರಾತ್ರಿವರೆಗೂ ಇರುತ್ತೆ, ಮಿಡ್ನೈಟ್ವರೆಗೂ ಇರುತ್ತೆ. ಓಕೆ, ಸೊ ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ಅಲಾಟ್ ಮಾಡ್ತಾರೆ. ಸೊ ಮಾಕ್ ಅಲಾಟ್ಮೆಂಟ್ ಅಂದರೆ ಟೆಂಪ್ರವರಿ ಅಲಾಟ್ಮೆಂಟ್, ಇದನ್ನೇ ಹೇಳಿದ್ದ ನಿಮಗೆ. ಸೊ ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಕೊಡ್ತಾರೆ, ಇಲ್ಲಿ 2 to 3 days ಅಂತ ಹೇಳಿದ್ರೆ, ಇಲ್ಲಿ 7 days ಸಿಗುತ್ತೆ ನಿಮಗೆ. 7 days ಆದಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತಂದರೆ, ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ವುಡ್ ಬಿ ಪಬ್ಲಿಷ್ಡ್ ಆಫ್ಟರ್ 3 days ಫ್ರಮ್ ದ ಲಾಸ್ಟ್ ಡೇಟ್ ಫಿಕ್ಸ್ಡ್ ಟು ಎಂಟರ್ ದ ಆಪ್ಷನ್ಸ್. ಸೊ ಮಾಕ್ ಅಲಾಟ್ಮೆಂಟ್ ಅಂದರೆ ಆಪ್ಷನ್ ಎಂಟ್ರಿ ಆದಮೇಲೆ 3 days ಆದಮೇಲೆ, ಅಂದರೆ ಇಲ್ಲಿ ಏನು ಹೇಳಿದ್ದೆ ನಿಮಗೆ ನೋಡಿ, ಇಲ್ಲಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ 3 days, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಚಾನ್ಸ್ ಕೊಡೋದಕ್ಕೆ 3 days ಆದಮೇಲೆ ರಿಸಲ್ಟ್ ಬರುತ್ತೆ. ಇಲ್ಲಿ 7 days ಆದಮೇಲೆ 7 + 3 ಅಂದರೆ 10 days ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಅದಾದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಅವತ್ತೇ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ಸೊ ಇದು ಎಷ್ಟಿದೆ ಅಂತಂದರೆ ನೋಡಿ, ನಿಮಗೆ ನೋಡ್ಬೋದು ನೀವು ಇಲ್ಲಿ, ಆಫ್ಟರ್ ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 3 days ಆಫ್ ಟೈಮ್ ವಿಲ್ ಬಿ ಗಿವನ್ ಟು ಆ್ಯಡ್ ಆರ್ ಆಲ್ಟರ್. ಸೊ ಫಸ್ಟ್ ಚಾನ್ಸ್ಗೆ 7 ದಿವಸ, ಸೆಕೆಂಡ್ ಚಾನ್ಸ್ಗೆ 3 ದಿವಸ ಕೊಡ್ತಾರೆ. ಅದಾದಮೇಲೆ ಆ 3 ದಿವಸ ಆದಮೇಲೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಏನು ಕರಿತೀವಿ, ಅದನ್ನು ಆಫ್ಟರ್ 3 days ಆಫ್ ಎಬೋ ಆ್ಯಕ್ಟಿವಿಟಿ, ಅಂದರೆ 6 ದಿವಸ ಆದಮೇಲೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಸೊ ಅಕಾರ್ಡಿಂಗ್ ಟು ಇದು ಹೋದರೆ ನೋಡಿ, ಇಲ್ಲಿ ನಿಮಗೆ 7 ದಿವಸ ಸಿಗುತ್ತೆ. ಸೆಕೆಂಡ್ ಚಾನ್ಸ್ಗೆ ನಿಮಗೆ 3 days ಸಿಗುತ್ತೆ. ಸೆಕೆಂಡ್ ಚಾನ್ಸ್ ನಿಮಗೆ 3 days ಸಿಗುತ್ತೆ. ಟೋಟಲ್ ಆಗಿ 7, 3, 10 ದಿವಸ ಸಿಗುತ್ತೆ, 10 days ಸಿಗುತ್ತೆ ನಿಮಗೆ. ಓಕೆ, ಸೊ ಈ ಥರ ಆಪ್ಷನ್ ಎಂಟ್ರಿ ಇದುವರೆಗೂ ನಾನು KE ಕಡೆಯಿಂದ ನೋಡೇ ಇಲ್ಲ. ಇಷ್ಟೊಂದು ಚಾನ್ಸ್ ಕೊಡೋದು ಡೀಟೇಲ್ ಆಗಿ ಮಾಡಲಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ಈ ಸಲ ನೋ ಕಂಬೈನ್ಡ್ ಆಪ್ಷನ್ ಎಂಟ್ರಿ. ಓಕೆ, ಅದಾದಮೇಲೆ 3 days ಆದಮೇಲೆ 3 days ಕೊಡ್ತಾರೆ. ಅದಾದಮೇಲೆ 3 days ಆದಮೇಲೆ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ ಬಂದಾದಮೇಲೆ ಚಾಯ್ಸ್ ಎಂಟ್ರಿ ಟೈಮ್ ಇರುತ್ತೆ, ಫೀಸ್ ಪೇಮೆಂಟ್ ಟೈಮ್ ಇರುತ್ತೆ. ಚಾಯ್ಸ್ ಸೆಲೆಕ್ಟ್ ಮಾಡಿದಾದ್ಮೇಲೆ ಚಾಯ್ಸ್ 1 ಯಾರು ತೊಗೊಂಡಿರ್ತೀರಾ, ನೀವು ಡೈರೆಕ್ಟಾಗಿ ಕಾಲೇಜ್ ಹೋಗಿ ಜಾಯ್ನ್ ಆಗ್ಬೋದು. ಅದು ಶೆಡ್ಯೂಲ್ ಬಿಡ್ತಾರೆ. ಅದು ಆಮೇಲೆ ರಿಸಲ್ಟ್ಸ್ ಬಿಟ್ಟ ಮೇಲೆ ಬಿಡ್ತಾರೆ ಶೆಡ್ಯೂಲ್, ಅದಕ್ಕೊಂದು ಸಪ್ರೇಟ್ ಲಿಂಕ್ ಬಿಡ್ತಾರೆ. ಓಕೆ, ಸೊ ಇವಾಗ ನೀವು ಏನು ಮಾಡಬೇಕು ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಓಕೆ, ಸೊ ಫಸ್ಟ್ ಆಪ್ಷನ್ ಎಂಟ್ರಿ ಏನು ಹೇಳಿದೆ, ಫಸ್ಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 7 days ಟೈಮ್ ಇದೆ. ಸೆಕೆಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 3 days ಟೈಮ್ ಇದೆ. ಸೊ ಫಸ್ಟ್ ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾಕ್ ಬಂದು ವಿ ಕಾಲ್ ಇಟ್ ಆಸ್ ಟೆಂಪ್ರವರಿ ರಿಸಲ್ಟ್ಸ್ ಅಂತ ಕರಿತೀವಿ. ಅಂದರೆ ನೀವು ಫಸ್ಟ್ ಟೈಮ್ ಮಾಡ್ತಾ ಇರ್ತೀರಾ, ಸೊ ನಿಮ್ಗೆ ಗೊತ್ತಾಗಬೇಕು ಎಕ್ಸಾಕ್ಟ್ಲಿ ಏನು ಅಂತ, ಏನಾಗ್ತಾ ಇದೆ ಅಂತ. ಸೊ ಅದಕ್ಕೆ ಟೆಂಪ್ರವರಿ ರಿಸಲ್ಟ್ಸ್ ಅಂತ ಬರುತ್ತೆ. ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಅಂತಂದರೆ, ಅಂದರೆ ನಿಮ್ಗೆ ಏನು ಈ ಥರ ಪ್ರಿಯಾರಿಟಿ ಆರ್ಡರ್ ಕರೆಕ್ಟಾಗಿ ಕೊಡಲಿಲ್ಲ, ನಿಮ್ಗೆ ಬೇಕಾಗಿರೋ ಕಾಲೇಜು ನಿಮ್ಮ ರ್ಯಾಂಕಿಂಗ್ಗೆ ಬರೋ ಕಾಲೇಜ್ ನೀವು ಕೊಡಲಿಲ್ಲ ಅಂತಂದರೆ ನಿಮ್ಗೇನಾಗುತ್ತೆ, ಕೆಲವರಿಗೆ ಕರೆಕ್ಟಾಗಿ ಕೊಟ್ಟಿರೋರಿಗೆ ಸೀಟ್ ಬರುತ್ತೆ, ಮಿಕ್ಕಿದವರಿಗೆ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದ್ಬಿಡುತ್ತೆ.
ಸೊ ಯಾಕೆ ಅಂತಂದರೆ ನಿಮ್ಮ ರ್ಯಾಂಕಿಂಗ್ಗೆ ನೀವು ಕೊಟ್ಟಿರೋ ಆಪ್ಷನ್ಸು ತುಂಬ ಕಡಿಮೆ ಇರುತ್ತೆ. ಓಕೆ, ಸೊ ಈಗ ಆಪ್ಷನ್ಸ್ ಕೊಡಬೇಕಾದ್ರೆ ಹೇಳಿದ್ದೆ ನಿಮಗೆ ರಫ್ಲಿ ನಾನು ಹೇಳಿದ್ದೆ ನಿಮಗೆ ಮಿನಿಮಮ್ ಅಂದರು 150 ಪ್ಲಸ್ ಕೊಡ್ಬೇಕು ನೀವು. ಮಿನಿಮಮ್ ಅಂದರು 200 ಕೊಡ್ತೀರಾ ವೆರಿ ಗುಡ್, 300 ಕೊಡ್ತೀರಾ ವೆರಿ ಗುಡ್, ಬಟ್ ನಿಮಗೆ ಗೊತ್ತಿರಬೇಕು ನೀವು ಯಾವ ಕಾಲೇಜಲ್ಲಿ ಕೊಡ್ತಾ ಇದ್ದೀರಾ ಅಂತ. ಇವಾಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೇಳಿದ್ದೆ ನಿಮಗೆ. ಓಕೆ, ಸೊ ಇವಾಗ ಈ ಥರ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಈಗ ಒಂದು ಕಾಲೇಜ್ ಬರುತ್ತೆ, ಒಂದು ಕಾಲೇಜಲ್ಲಿ ಬೇಕಾದ್ರೆ ಎಲ್ಲ ಕೊಡ್ಬೋದು, ಎಲ್ಲ ಬ್ರಾಂಚ್ಗೂ ಕೊಡ್ಬೋದು. ನೀವು ಹೋಗಕ್ಕೆ ರೆಡಿ ಇದ್ದೀರಾ. ಫಾರ್ ಎಕ್ಸಾಂಪಲ್ ಇವಾಗ ಇದನ್ನ RV ಕಾಲೇಜ್ ಅಂದ್ಕೊಳ್ಳಿ, RV ಕಾಲೇಜ್ ಇಷ್ಟು ಬ್ರಾಂಚ್ ಇದೆ ಅಂದ್ಕೊಳ್ಳಿ. ನಾನು RV ಕಾಲೇಜ್ ಯಾವ ಬ್ರಾಂಚ್ ಸಿಕ್ಕಿದ್ರೂ ಹೋಗ್ತೀನಿ, ಕೊಡ್ಬೋದು. ಅದ್ರಲ್ಲಿ CS ಫಸ್ಟ್ ಕೊಡ್ಬೋದು, ಎಲೆಕ್ಟ್ರಾನಿಕ್ಸ್ ಸೆಕೆಂಡ್ ಕೊಡ್ಬೋದು, ಸಿವಿಲ್ ಥರ್ಡ್ ಕೊಡ್ಬೋದು, ಇಲ್ಲಿ 4th ಕೊಡ್ಬೋದು, 5th ಕೊಡ್ಬೋದು, 6th ಕೊಡ್ಬೋದು, ಈ ಥರ ಎಲ್ಲ ಬ್ರಾಂಚ್ ಕೊಟ್ಕೊಂಡು ಹೋಗ್ಬೋದು. ಅದು ನಿಮ್ಮ ರ್ಯಾಂಕಿಂಗ್ ಬರುತ್ತೋ ಇಲ್ಲ ಗೊತ್ತಾಗಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳೋದು. ನೋಡಬೇಕು ಅಂದರೆ ಕಟ್ ಆಫ್ ನೋಡಬೇಕು, ಕಟ್ ಆಫ್ ನೋಡಿ ಎಷ್ಟು ಸೀಟ್ಸ್ ತಿಳ್ಕೊಬೇಕು. ಸೊ ಇವೆಲ್ಲ ನಾನು ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಓಕೆ, ಸೊ ಇದಾದಮೇಲೆ ನಿಮಗೆ ಹೇಳಿದ್ನಲ್ಲ ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿದ್ದಾರೆ, ಮತ್ತು ಲಾಗಿನ್ ಮಾಡಿ ಒಂದು ಡೆಮೋ ವಿಡಿಯೋ ಮಾಡ್ತೀನಿ. ಸೊ ಟೋಟಲ್ ಆಗಿ ನಿಮಗೆ 3 ರೌಂಡ್ಸ್ ಬರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಫಸ್ಟ್ ರೌಂಡಲ್ಲಿ ಮಾತ್ರ 2 ಚಾನ್ಸ್ ಸಿಗುತ್ತೆ, ಇದರಲ್ಲೆಲ್ಲ ನೋ ಚಾನ್ಸ್. ಓಕೆ, ಸೊ ಇಲ್ಲಿ ಯಾಕೆ ಆಪ್ಷನ್ ಎಂಟ್ರಿ ಮೇಲೆ ಇಷ್ಟೊಂದು ಸಸ್ಟೈನ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ನೀವು ಫಸ್ಟ್ ರೌಂಡಲ್ಲಿ ಏನು ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ, ದಟ್ ಈಸ್ ಫೈನಲ್. ಅಂದರೆ ನಾನು ಸೆಕೆಂಡ್ ರೌಂಡಲ್ಲಿ ಕೊಡ್ತಾರಾ ಸರ್ ಆಪ್ಷನ್ ಎಂಟ್ರಿ ಮಾಡೋಕ್ಕಂದರೆ ಇಲ್ಲ, ಯು ಕ್ಯಾನ್ ಓನ್ಲಿ ಎಡಿಟ್, ರೀಆರ್ಡರ್ ಆರ್ ಡಿಲೀಟ್. ಓಕೆ, ಸೆಕೆಂಡ್ ರೌಂಡಲ್ಲೂ ಅಷ್ಟೇ, ಥರ್ಡ್ ರೌಂಡಲ್ಲೂ ಅಷ್ಟೇ, ಇದನ್ನೇ ಮಾಡೋಕ್ಕಾಗೋದು. ಫಸ್ಟ್ ರೌಂಡಲ್ಲಿ ಮಾತ್ರ ನೀವು ಆ್ಯಡ್ ಮಾಡ್ಬೋದು, ಎಡಿಟ್ ಮತ್ತು ಡಿಲೀಟ್ ಮಾಡ್ಬೋದು, ಮತ್ತು ರೀಆರ್ಡರ್ ಮಾಡ್ಬೋದು. ಇದು ಓನ್ಲಿ ಫಸ್ಟ್ ರೌಂಡಲ್ಲಿ ಮಾತ್ರ. ಸೆಕೆಂಡ್ ಥರ್ಡ್ ರೌಂಡ್ ಬಂದಿದ್ದೀರಾ ಅಂತಂದರೆ ಈ ಆ್ಯಡ್ ಆಪ್ಷನ್ ಇರಲ್ಲ, ಎಲ್ಲ ಹೊರಟೋಗುತ್ತೆ. ಆ್ಯಡ್ ಆಪ್ಷನ್ ಬರೋದು ಓನ್ಲಿ ಏನು ಅಂತಂದರೆ ಹೊಸ ಕಾಲೇಜ್ ಏನೋ ಆ್ಯಡ್ ಅಪ್ ಮಾಡಿದ್ರೆ, ಹೊಸ ಸೀಟ್ಸ್ ಆ್ಯಡ್ ಅಪ್ ಮಾಡಿದ್ರೆ ಅವಾಗ ಮಾತ್ರ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು ಫಸ್ಟ್ ರೌಂಡಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಕೊಡಿ. ಒಂದು 300 ಆಪ್ಷನ್ಸ್ ಮಿನಿಮಮ್ ಕೊಡಬೇಕು, ಅವಾಗ ನಿಮ್ಗೆ ಏನಾಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ಯಾವ ಥರ ಕೊಡಬೇಕು ಅಂತಂದರೆ ನಿಮಗೆ ಹೈಯೆಸ್ಟ್ ಪ್ರಿಯಾರಿಟಿ. ಇವಾಗ ನನ್ನ ರ್ಯಾಂಕ್ ಬಂದು ಫಾರ್ ಎಕ್ಸಾಂಪಲ್ ಇವಾಗ ಒಂದು 4,000, ಒಂದು 25,000 ಇದೆ ಅಂದ್ಕೊಳ್ಳಿ. 25,000 ಇದ್ದರೆ ನನಗೆ RV ಕಾಲೇಜ್ ಸಿಗಲ್ಲ, ನನಗೆ PS ಕಾಲೇಜ್ ಸಿಗಲ್ಲ, ನಮಗೆ BMS ಕಾಲೇಜ್ ಸಿಗಲ್ಲ, ಗೊತ್ತು. ಅವೆಲ್ಲ ಹೈ ಪ್ರಿಯಾರಿಟಿ ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ನನಗೆ ಯಾವ್ದು ಸಿಗಲ್ಲ ಅದನ್ನು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಆಮೇಲೆ ನಮಗೆ ಸಿಗೋ ಅಂಥ ಕಾಲೇಜು ಅದು ಒಂದು ಮಿಡ್ ಪ್ರಿಯಾರಿಟಿ ಕೊಡಬೇಕು. ಆಮೇಲೆ ಆಯಿತು, ಸಿಗ್ದಾದ್ಮೇಲೆ ಇನ್ ಕೇಸ್ ಮಿಡ್ ಪ್ರಿಯಾರಿಟಿ ಸಿಗಲಿಲ್ಲ ಅಂತಂದರೆ ಆಯಿತು, ಇದು ಯಾವುದೂ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಕಾಲೇಜಸ್ ಹೋಗ್ತೀನಿ ಅನ್ನೋದನ್ನ ಲೋ ಪ್ರಿಯಾರಿಟಿ ಕೊಡಬೇಕು. ಇದು ಆರ್ಡರ್ ಆಫ್ ಪ್ರಿಯಾರಿಟಿ. ಓಕೆ, ಟಾಪ್ ಪ್ರಿಯಾರಿಟಿ ಬಂದು ಸಿಗದೇ ಇರೋಂಥ ಕಾಲೇಜ್ನ ಕೊಡಿ. ಇನ್ ಕೇಸ್ ಬೈ ಚಾನ್ಸ್ ಏನೋ ಸಿಕ್ಕಿದ್ರೆ ನಿಮ್ಮ ಲಕ್ಕು ಸಿಕ್ಬಿಡುತ್ತೆ. ಓಕೆ, ಸಿಗಲ್ಲ ಗೊತ್ತು, ಬಟ್ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಅದನ್ನೇ ಹೇಳಿದ್ದು 999 ಆಪ್ಷನ್ಸ್ವರೆಗೂ ಎಂಟ್ರಿ ಮಾಡ್ಬೋದು. ಯುಟಿಲೈಸ್ ಇಟ್. ಸೊ ಮ್ಯಾಕ್ಸಿಮಮ್ ಫಸ್ಟ್ ಟಾಪ್ ಕಾಲೇಜಸ್ ಏನಿದೆ ಎಲ್ಲ ಕೊಡಿ ಫಸ್ಟ್ ಟಾಪ್ ಪ್ರಿಯಾರಿಟಿಲಿ, ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಆರ್ಡರ್ ಕೊಡಿ, ಇಲ್ಲಿ ಡಿಫ್ರೆಂಟ್ ಫಾರ್ಮಾ ಸೈನ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಇಲ್ಲಿ ಅದು ಲಾಗಿನ್ ಮಾಡೋದು ತೋರಿಸಿ ನಿಮ್ಗೆ ಯಾವ ಥರ ಅಂತ. ಸೊ ಅದಕ್ಕೆ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಅದಕ್ಕೆ ಅವರು ನಿಮಗೆ 7 days ಟೈಮ್ ಕೊಟ್ಟಿರೋದು. ನಿಮಗೆ ಟೋಟಲ್ 7 days ಟೈಮ್ ಕೊಟ್ಟಿರೋದು ಅದೇ ಉದ್ದೇಶಕ್ಕೆ, ನಿಧಾನಕ್ಕೆ ಆಪ್ಷನ್ ಎಂಟ್ರಿ ಮಾಡಲಿ ಅಂತ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಓಕೆ, ಸೊ ಮಾಕ್ ಅಲಾಟ್ಮೆಂಟಲ್ಲಿ ಈ ಥರ ಒಂದು ನಾಟ್ ಅಲಾಟೆಡ್ ಯೂನಿವರ್ಸಿಟಿಯಿಂದ ಬರೋದಕ್ಕೆ ತಪ್ಪಿಸ್ಕೊಬೇಕು ಅಂತಂದರೆ ಯು ನೀಡ್ ಟು ಮೇಕ್ ದ ಪ್ರಿಯಾರಿಟಿ ಮಾಡಿಕೊಂಡು ಎಂಟ್ರಿ ಮಾಡಬೇಕು. ಹೆಲ್ಪ್ ಬೇಕು ಅಂದರೆ ಪಿಂಗ್ ಮಾಡಿ. ಸೊ ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ PUC KCET PUC ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.